ಇದು ಭಾರತದ ಆತ್ಮದ ಮೇಲಿನ ದಾಳಿ. ಹುಡುಕಿ ಹುಡುಕಿ ಮಣ್ಣು ಮುಕ್ಕಿಸುತ್ತೇವೆ. ಮೊದಲ ಬಾರಿಗೆ ಮೌನ ಮುರಿದ ಪ್ರಧಾನಿ ಸಿಡಿಗುಂಡಿನ ಮಾತು ಹೇಗಿತ್ತು? ಜಗತ್ತಿಗೆ ನರೇಂದ್ರ ಮೋದಿ ಕೊಟ್ಟ ನೇರ ಸಂದೇಶ ಏನು? ಉಗ್ರರಿಗೆ ಯಾವ ಶಿಕ್ಷೆ ಅಂದ್ರು ನಮೋ. ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕರ ದಾಳಿಯ ಬಗ್ಗೆ ಮೊದಲ ಬಾರಿ ಮೌನ ಮುರಿದಿರುವ ಪ್ರಧಾನಿ ನರೇಂದ್ರ ಮೋದಿ, ದಾಳಿಯಲ್ಲಿ ಭಾಗಿಯಾಗಿರುವ ಒಬ್ಬೊಬ್ಬರನ್ನು ಹುಡುಕಿ ಶಿಕ್ಷೆ ನೀಡುತ್ತೇವೆ ಎಂದು ಕಠಿಣ ಸಂದೇಶ ರವಾನಿಸಿದ್ದಾರೆ. ದಾಳಿಯನ್ನ ಖಂಡಿಸಿ ಬಿಹಾರದಲ್ಲಿ ಮಾತನಾಡಿರುವ ಅವರು, ಭೀಕರ ದಾಳಿ ನಡೆಸಿರುವ ಉಗ್ರರ ವಿರುದ್ಧ ಭಾರತವು ಪ್ರತಿಯೊಬ್ಬ ಭಯೋತ್ಪಾದಕ ಮತ್ತು ಅವರ ಬೆಂಬಲಿಗರನ್ನ ಪತ್ತೆ ಹಚ್ಚಲಿದೆ. ಅವರನ್ನ ಟ್ರ್ಯಾಕ್ ಮಾಡಿ ತಕ್ಕ ಪಾಠ ಕಲಿಸುತ್ತದೆ. ಉಗ್ರರ ವಿರುದ್ಧದ ನಮ್ಮ ಮನೋಭಾವ, ಉಗ್ರವಾದವನ್ನ ಕಟುವಾದ ಪದಗಳಲ್ಲಿ ಟೀಕಿಸಿದ್ದಾರೆ. ಭಾರತದಲ್ಲಿ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರೆಗೆ ಶೋಕ ಮಡುಗಟ್ಟಿದೆ, ಕ್ರೋಧ ಕುದಿಯುತ್ತಿದೆ. ಈ ದಾಳಿಯು ಕೇವಲ ಪ್ರವಾಸಿಗರ ಮೇಲಾಗಿದ್ದಲ್ಲ, ಬದಲಿಗೆ ನಮ್ಮ ದೇಶದ ಆತ್ಮದ ಮೇಲೆ ನಡೆದಿರುವ ದಾಳಿಯಾಗಿದೆ ಎಂದು ವಾಗ್ದಾಳಿ ನಡೆಸಿದ್ದಾರೆ. ಬೆನ್ನು ಮುರಿಯುತ್ತೇವೆ, ಬಿಡಲ್ಲ. ನಮ್ಮ ಮೇಲೆ ಅವರು ತಮ್ಮ ಧೈರ್ಯವನ್ನ ತೋರಿಸಿದ್ದಾರೆ. ಇಂಥವರ ಬೆನ್ನು ಮುರಿಯುತ್ತೇವೆ, ನಾವು ಏನೆಂಬುದು ಗೊತ್ತು ಮಾಡಿಸುತ್ತೇವೆ ಎಂದು ಅವರು ಗುಡುಗಿದ್ದಾರೆ. ಈ ದಾಳಿಯನ್ನ ನಡೆಸಲು ಸಂಚು ರೂಪಿಸಿದ್ದವರು ಹಾಗೂ ಇದಕ್ಕೆ ಕಾರಣರಾದವರನ್ನ ನಾವು ಸುಮ್ಮನೆ ಬಿಡೋದಿಲ್ಲ. ಅವರು ನಿರೀಕ್ಷಿಸದೇ ಇರುವ ಮುಟ್ಟಿ ನೋಡಿಕೊಳ್ಳುವ ಹಾಗೆ ಶಿಕ್ಷೆ ನೀಡುತ್ತೇವೆ. ಆ ಭಯೋತ್ಪಾದಕರ ಸ್ವರ್ಗವನ್ನ ಧ್ವಂಸ ಮಾಡುವ ಸಮಯ ಈಗ ಕೂಡಿ ಬಂದಿದೆ. 140 ಕೋಟಿ ಭಾರತೀಯರು ಅದನ್ನೇ ಹೇಳುತ್ತಿದ್ದಾರೆ. ಈ ಉಗ್ರರ ಮಟ್ಟ ಹಾಕುತ್ತೇವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೊಂದ ಕುಟುಂಬಗಳೊಂದಿಗೆ ಕೇಂದ್ರವಿದೆ. ಪಹಲ್ಗಾಮ್ನಲ್ಲಿ ಹತರಾದವರು ಯಾರೋ ಒಬ್ಬರು ಬಂಗಾಳಿ ಮಾತನಾಡುತ್ತಿದ್ದರು, ಇನ್ಯಾರೋ ಒಬ್ಬರು ಕನ್ನಡ ಮಾತನಾಡುತ್ತಿದ್ದರು, ಮತ್ಯಾರೋ ಒಬ್ಬರು ಮರಾಠಿ ಮಾತನಾಡುತ್ತಿದ್ದರು, ಓಡಿಯಾ, ಗುಜರಾತಿ, ಹೀಗೆ ಯಾರೋ ಒಬ್ಬರು ಬಿಹಾರದ ಮಗನಾಗಿದ್ದ. ಅಲ್ಲದೆ ಈ ದಾಳಿಯಲ್ಲಿ ಯಾರೋ ಒಬ್ಬರು ಮಗನನ್ನ, ಇನ್ಯಾರೋ ಒಬ್ಬರು ಸಹೋದರನನ್ನ ಹಾಗೂ ಮತ್ಯಾರೋ ಒಬ್ಬರು ಜೀವನ ಸಂಗಾತಿಯನ್ನ ಕಳೆದುಕೊಂಡಿದ್ದಾರೆ. ಆದರೆ ಉಗ್ರರು ನಿರ್ದಯವಾಗಿ ಪ್ರವಾಸಿಗರನ್ನ ಕೊಂದಿದ್ದಾರೆ. ಇದರಿಂದ ಇಡೀ ದೇಶವೇ ನೋವಿನಲ್ಲಿದೆ. ದೇಶದ ಜನರು ನೊಂದ ಕುಟುಂಬಗಳೊಂದಿಗೆ ನಿಂತಿದ್ದಾರೆ. ಅದರಂತೆ ಗಾಯಗೊಂಡವರ ಯೋಗಕ್ಷೇಮವನ್ನು ಸರ್ಕಾರ ನೋಡಿಕೊಳ್ಳಲಿದೆ ಎಂದು ಅವರು ಭರವಸೆ ನೀಡಿದ್ದಾರೆ. ಜಗತ್ತಿಗೆ ಗಟ್ಟಿ ಸಂದೇಶ. ಸಾಮಾನ್ಯವಾಗಿ ಹಿಂದಿಯಲ್ಲಿಯೇ ಬಹುತೇಕ ತಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಮಾತನಾಡುತ್ತಿದ್ದ ನರೇಂದ್ರ ಮೋದಿ ಇಂದು ತಮ್ಮ ಭಾಷಣದ ನಡುವೆಯೇ ಮಾತನಾಡುತ್ತಾ ಏಕಾಏಕಿಯಾಗಿ ಇಂಗ್ಲಿಷ್ ಭಾಷೆಯಲ್ಲಿ ಮಾತನಾಡಿ, ಈ ವೇದಿಕೆಯ ಮೂಲಕ ನಾನು ಇಡೀ ಜಗತ್ತಿಗೆ ಹೇಳುತ್ತಿದ್ದೇನೆ, ಭಾರತವು ಯಾವೊಬ್ಬ ಉಗ್ರನನ್ನು ಬಿಡುವುದಿಲ್ಲ. ಈ ಉಗ್ರವಾದವನ್ನ ಬೆಂಬಲಿಸುವವರನ್ನ ಪತ್ತೆ ಹಚ್ಚಿ ಶಿಕ್ಷಿಸುತ್ತದೆ. ಅವರು ಎಲ್ಲೇ ಅಡಗಿರಲಿ, ಭೂಮಿಯಲ್ಲಿ ಬಚ್ಚಿಟ್ಟುಕೊಂಡಿದ್ದರೂ ಬೆನ್ನಟ್ಟಿ ಮಣ್ಣು ಮುಕ್ಕಿಸುತ್ತೇವೆ. ಈ ದಾಳಿಯಿಂದ, ಉಗ್ರವಾದದಿಂದ ಭಾರತ ತನ್ನ ಶಕ್ತಿಯನ್ನ ಎಂದಿಗೂ ಕಳೆದುಕೊಳ್ಳುವುದಿಲ್ಲ. ಈ ಭಯೋತ್ಪಾದನೆಯನ್ನ ನಿರ್ಮೂಲನೆ ಮಾಡಲು ಹಾಗೂ ನಮ್ಮ ಮೇಲಿನ ಅನ್ಯಾಯಕ್ಕೆ ತಕ್ಕ ಉತ್ತರ ನೀಡಲು ನಾವು ಎಲ್ಲದಕ್ಕೂ ಸಿದ್ಧರಾಗಿದ್ದೇವೆ ಎಂದು ಹೇಳುವ ಮೂಲಕ ಇಡೀ ವಿಶ್ವದ ಎಲ್ಲ ರಾಷ್ಟ್ರಗಳಿಗೆ ಭಾರತವು ಈ ದಾಳಿಯನ್ನ ಹಗುರವಾಗಿ ತೆಗೆದುಕೊಂಡಿಲ್ಲ ಎಂಬ ನೇರ ಸಂದೇಶ ನೀಡಿದ್ದಾರೆ. ಭಯೋತ್ಪಾದನೆ ಎದುರು ಭಾರತ ಎಂದು ತಲೆಬಾಗುವುದಿಲ್ಲ. ಭಾರತದಿಂದ ಭಯೋತ್ಪಾದನೆ ತೊಲಗಿಸುವವರೆಗೂ ಬಿಡೋದಿಲ್ಲ. ಭಯೋತ್ಪಾದಕರನ್ನ ಬಿಡಲಾಗುವುದಿಲ್ಲ. ಅವರ ವಿರುದ್ಧ ಬಲವಾದ ಕ್ರಮ ಕೈಗೊಳ್ಳಲಾಗುವುದು. ಶಿಕ್ಷೆ ಎಷ್ಟು ಕಠಿಣವಾಗಿರುತ್ತದೆ ಎಂದರೆ ಭಯೋತ್ಪಾದಕರು ಎಂದಿಗೂ ಯೋಚಿಸಲು ಸಾಧ್ಯವಿಲ್ಲ ಎಂದು ಅವರು ಖಡಕ್ ವಾರ್ನ್ ಮಾಡಿದ್ದಾರೆ. ಜೊತೆಗೆ ನಿಂತ ಎಲ್ಲರಿಗೂ ಧನ್ಯವಾದಗಳು. ನಮ್ಮ ದೇಶದ ಜನರ ಭಾವನೆಯೊಂದಿಗೆ ಕೇಂದ್ರ ಸರ್ಕಾರವಿರಲಿದೆ. ಮಾನವೀಯತೆಯನ್ನ ಪ್ರತಿಪಾದಿಸುವ ಎಲ್ಲರೂ ನಮ್ಮ ಜೊತೆಗಿರಲಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ನಿಂತ ಹಲವು ದೇಶಗಳ ಜನರು ಹಾಗೂ ನಾಯಕರಿಗೆ ನಾನು ಧನ್ಯವಾದಗಳನ್ನ ತಿಳಿಸುತ್ತೇನೆ ಎಂದು ಮೋದಿ ಕೃತಜ್ಞತೆಗಳನ್ನ ಹೇಳಿದ್ದಾರೆ. ಇದೀಗ ಪ್ರಧಾನಿ ಮೋದಿ ಅವರು ನೀಡಿರುವ ಈ ಎಚ್ಚರಿಕೆಯಿಂದ ಪಾಕಿಸ್ತಾನಕ್ಕೆ ನಡುಕ ಶುರುವಾಗಿದೆ. ಬುಧವಾರವಷ್ಟೇ ಉಗ್ರರನ್ನ ನ್ಯಾಯದ ಕಟಕಟೆಗೆ ತಂದು ಸೂಕ್ತ ಶಿಕ್ಷೆ ನೀಡಲಾಗುತ್ತೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಎಚ್ಚರಿಕೆ ನೀಡಿದ್ದರು. ಇದರಿಂದ ಅಲರ್ಟ್ ಆಗಿರುವ ಹೇಡಿ ಪಾಕಿಸ್ತಾನ ಗಡಿಭಾಗಗಳಲ್ಲೂ ಸೈನಿಕರನ್ನ ನಿಯೋಜಿಸುತ್ತಿದೆ. ಉಗ್ರರನ್ನ ಸುರಕ್ಷಿತ ಸ್ಥಳಗಳಿಗೆ ಕಳುಹಿಸುವ ನೀಚ ಕಾರ್ಯಕ್ಕೆ ಮುಂದಾಗಿದೆ. ಆದರೆ ಹಿಂದಿ ಮಾತನಾಡುತ್ತಲೇ ದಿಢೀರ್ ಆಗಿ ಇಂಗ್ಲಿಷ್ಗೆ ವಾಲಿದ ನರೇಂದ್ರ ಮೋದಿ ಅವರು ಈ ಮೂಲಕ ಉಗ್ರವಾದವನ್ನ, ಮಾನವ ಕುಲಕ್ಕೆ ಕಂಟಕವಾಗಿರುವ ಭಯೋತ್ಪಾದಕತೆಯನ್ನ ಬೆಂಬಲಿಸುವ ಜಗತ್ತಿನ ಎಲ್ಲ ರಾಷ್ಟ್ರಗಳಿಗೆ ಸೂಕ್ಷ್ಮ ಎಚ್ಚರಿಕೆಯ ಸಂದೇಶ ರವಾನೆ ಮಾಡಿದ್ದಾರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಬೆಂಗಳೂರಿನ ಬೆಸ್ಟ್ ನೀಟ್ ಕೋಚಿಂಗ್ ಅಕಾಡೆಮಿ ಅಂದ್ರೆ ಎಕ್ಸಲೆನ್ಸ್ ನೀಟ್ ಅಕಾಡೆಮಿ. ನೀಟ್ ಕ್ರಾಶ್ ಕೋರ್ಸ್ ಅಂಡ್ ನೀಟ್ ಲಾಂಗ್ ಟರ್ಮ್ ಕೋಚಿಂಗ್ ಅಡ್ಮಿಷನ್ ಪ್ರಾರಂಭ. ಈ ಕೂಡಲೇ ಸಂಪರ್ಕಿಸಿ. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ.
ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.